ಹುಬ್ಬಳ್ಳಿಯಲ್ಲಿ ಭಯಾನಕ ಡಬಲ್ ಮರ್ಡರ್ ನಡೆದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ವಾಣಿಜ್ಯ ನಗರಿ ಈ ರೀತಿಯ ಡಬಲ್ ಮರ್ಡರ್ ಇಂದ ಬೆಚ್ಚಿ ಬಿದ್ದಿದೆ. ಆಸ್ತಿಗಾಗಿ ತಂದೆ ತಾಯಿಯನ್ನೇ ಮಗ ಕೊಂದಿರುವ ಘಟನೆ ನಡೆದಿದೆ. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಶೋಕ್ ಶಾರದಮ್ಮ ಅವರನ್ನ ಪಾಪಿ ಪುತ್ರ ಕೊಲೆಗೈದಿದ್ದಾನೆ. ಕೊಲೆ ಮಾಡಿ ಪರಾರಿ ಕೂಡ ಆಗಿದ್ದಾನೆ ಈ ಗಂಗಾಧರಪ್ಪ. ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೆಚ್ಚುವರಿ ಎಸ್ಪಿ ನಾರಾಯಣ್ ಭರಮನಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆಸ್ತಿಗಾಗಿ ತಂದೆ ತಾಯಿಯನ್ನೇ ಮಗ ಕೊಂದಿರುವಂತಹ ಒಂದು ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿದೆ. ಅಶೋಕ್ ಶಾರದಮ್ಮ ಅವರನ್ನ ಕೊಲೆಗೈದು ಪಾಪಿ ಪುತ್ರ ಗಂಗಾಧರಪ್ಪ ಪರಾರಿಯಾಗಿದ್ದಾನೆ. ಸದ್ಯಕ್ಕೆ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚುವರಿ ಎಸ್ಪಿ ನಾರಾಯಣ್ ಭರಮನಿ ಭೇಟಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಡಬಲ್ ಮರ್ಡರ್ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಎಸ್ ಶ್ರೀಪಾದ್ ಪಾಟೀಲ್, ಏನಂದ್ರು ಆಸ್ತಿ ವಿಚಾರವಾಗಿ ಏನು ಮಗನಿಂದಲೇ ತಂದೆ ಮತ್ತು ತಾಯಿಯ ಇಬ್ಬರ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಾನು ಸದ್ಯ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಮನೆ ಅಶೋಕ್ ಮತ್ತು ಶಾರದಮ್ಮ ಅಂತಕ್ಕಂಥ ದಂಪತಿಗಳು, ಅಶೋಕ್ ಕೊಬ್ಬಣ್ಣವ್ರು ಅಂತಕ್ಕಂಥ ದಂಪತಿಗಳನ್ನು ಅಂದರೆ ತಂದೆ ತಾಯಿ ಇಬ್ಬರನ್ನು ಕೂಡ ಆಸ್ತಿ ವಿಚಾರವಾಗಿ ಗಂಗಾಧರಪ್ಪ ಅಂತಕ್ಕಂಥ ಮಗ ಏನು ಕೊಲೆ ಮಾಡಿರ್ತಕ್ಕಂಥದ್ದು, ಮಾರಕಾಸ್ತ್ರಗಳಿಂದ ಏನು ಕೊಲೆ ಮಾಡಿರ್ತಕ್ಕಂಥದ್ದು. ಇಬ್ಬರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರನ್ನು ಕೊಲೆ ಮಾಡಿ ಪರಾರಿ ಆಗಿದ್ದಾನೆ ಗಂಗಾಧರಪ್ಪ ಅಂತಕ್ಕಂಥ ಮಗ. ಏನು ಈಗಾಗಲೇ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಇರ್ಬೋದು, ಅದೇ ರೀತಿ ಪೊಲೀಸರು ಇರ್ಬೋದು, ಅದೇ ರೀತಿ ಅಡಿಷನಲ್ ಎಸ್ ಪಿ ಭರಮನಿಯವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳೀಯರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ಈ ಜಗಳ ಇತ್ತು ತಂದೆ ಮಗನಿಗೆ? ಅದು ನಮಗೂ ಅವ್ರಿಗೆ ಮಾತಿದ್ದಿಲ್ಲ ರೀ. ಈಗ ಒಂದು ತಿಂಗಳ ದಿನಂಗೆ ಬರೋವಣ ಹೋಗೋವಣ ಮಾಡ್ತಿದ್ದ. ನಾವು ಹಂಗಾರೆ ಒಮ್ಮೆ ಸೋಮನಗೌಡ ಕಡೆ ಹೋದ್ವಿ. ನಾವು ಹೋಗಿ ಅವೆಲ್ಲ ಹೇಳಿದ್ರು ಅವರು, ಇಬ್ಬರು ಮಾರವಿ ರೊಕ್ಕ ಹಂಚ್ಕೊಂಡ್ರೆ ನೀವು ಲಗ್ನ ಮಾಡ್ಕೊರಪ್ಪ ನೀನು ಅಂತ ಹೇಳಿದ್ರು ಅವರು. ಅಷ್ಟಾದರೂ ಅಂದರೆ ಎಷ್ಟು ಎಕರೆ ಜಮೀನು ಸಲುವಾಗಿ ಜಗಳ ಇತ್ತು ಸರ್? 2 ಎಕರೆ 11 ಗುಂಟೆ, 1 ಎಕರೆ ಮಾರ್ಕೊಂಡು ತಿಂದ ನೀವು ಅಶೋಕ. ಅದ್ರ ಸಲುವಾಗಿ ಅವ್ನು ನಾಯಿ ಬಂತದ. ಇಬ್ಬರಿಗೂ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದಾನ. ಹೌದು ಶ್ರೀಪಾದ್ ಪಾಟೀಲ್, ಇದಿಷ್ಟು 2 ಎಕರೆ ಜಮೀನಿನ ವಿಚಾರವಾಗಿ ಗಂಗಾಧರಪ್ಪ ಏನು ಮಗ ಇದ್ದಾನೆ, ತಂದೆ ತಾಯಿ ಅಂದರೆ ಅಶೋಕ್ ಅಂತಕ್ಕಂಥ ಅವ್ರ ತಂದೆ ಏನಿದ್ದಾರೆ ಅವರ ಮೊದಲನೇ ಪತ್ನಿ ಮಗ ಇವನು. ಈ ಗಂಗಾಧರಪ್ಪ ಇವತ್ತು ಏಕಾಏಕಿ ಮನೆಗೆ ನುಗ್ಗಿ ಅಂದರೆ ತಂದೆ ಜೊತೆ, ಅದೇ ರೀತಿ ತಾಯಿ, 2ನೇ ತಾಯಿ ಜೊತೆ ಜಗಳ ಆಡಿದ್ದಾನೆ. ಈ ಜಗಳ ವಿಕೋಪಕ್ಕೆ ತಿರುಗಿ ಮಾರಕಾಸ್ತ್ರಗಳಿಂದ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಪ್ರಕಾಶ್. ಹುಬ್ಬಳ್ಳಿಯಲ್ಲಿ ಭಯಾನಕ ಡಬಲ್ ಮರ್ಡರ್ ನಡೆದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು ವಾಣಿಜ್ಯ ನಗರಿ ಈ ರೀತಿಯ ಡಬಲ್ ಮರ್ಡರ್ ಇಂದ ಬೆಚ್ಚಿ ಬಿದ್ದಿದೆ. ಆಸ್ತಿಗಾಗಿ ತಂದೆ ತಾಯಿಯನ್ನೇ ಮಗ ಕೊಂದಿರುವ ಘಟನೆ ನಡೆದಿದೆ. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಶೋಕ್ ಶಾರದಮ್ಮ ಅವರನ್ನ ಪಾಪಿ ಪುತ್ರ ಕೊಲೆಗೈದಿದ್ದಾನೆ. ಕೊಲೆ ಮಾಡಿ ಪರಾರಿ ಕೂಡ ಆಗಿದ್ದಾನೆ ಈ ಗಂಗಾಧರಪ್ಪ. ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೆಚ್ಚುವರಿ ಎಸ್ಪಿ ನಾರಾಯಣ್ ಭರಮನಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆಸ್ತಿಗಾಗಿ ತಂದೆ ತಾಯಿಯನ್ನೇ ಮಗ ಕೊಂದಿರುವಂತಹ ಒಂದು ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿದೆ. ಅಶೋಕ್ ಶಾರದಮ್ಮ ಅವರನ್ನ ಕೊಲೆಗೈದು ಪಾಪಿ ಪುತ್ರ ಗಂಗಾಧರಪ್ಪ ಪರಾರಿಯಾಗಿದ್ದಾನೆ. ಸದ್ಯಕ್ಕೆ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚುವರಿ ಎಸ್ಪಿ ನಾರಾಯಣ್ ಭರಮನಿ ಭೇಟಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಡಬಲ್ ಮರ್ಡರ್ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ?
ಎಸ್ ಶ್ರೀಪಾದ್ ಪಾಟೀಲ್ ಏನಂದ್ರು ಆ ಆಸ್ತಿ ವಿಚಾರವಾಗಿ ಏನು ಮಗನಿಂದಲೇ ತಂದೆ ಮತ್ತು ತಾಯಿಯ ಇಬ್ಬರ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಾನು ಸದ್ಯ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಮನೆ ಅಶೋಕ್ ಮತ್ತು ಶಾರದಮ್ಮ ಅಂತಕ್ಕಂಥ ದಂಪತಿಗಳು, ಅಶೋಕ್ ಕೊಬ್ಬಣ್ಣವ್ರು ಅಂತಕ್ಕಂಥ ದಂಪತಿಗಳನ್ನ ಅಂದರೆ ತಂದೆ ತಾಯಿ ಇಬ್ಬರನ್ನು ಕೂಡ ಆಸ್ತಿ ವಿಚಾರವಾಗಿ ಗಂಗಾಧರಪ್ಪ ಅಂತಕ್ಕಂಥ ಮಗ ಏನು ಕೊಲೆ ಮಾಡಿರ್ತಕ್ಕಂಥದ್ದು, ಮಾರಕಾಸ್ತ್ರಗಳಿಂದ ಏನು ಕೊಲೆ ಮಾಡಿರ್ತಕ್ಕಂಥದ್ದು. ಇಬ್ಬರು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರನ್ನು ಕೊಲೆ ಮಾಡಿ ಪರಾರಿ ಆಗಿದ್ದಾನೆ ಗಂಗಾಧರಪ್ಪ ಅಂತಕ್ಕಂಥ ಮಗ. ಏನು ಈಗಾಗಲೇ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಇರ್ಬೋದು, ಅದೇ ರೀತಿ ಪೊಲೀಸರು ಇರ್ಬೋದು, ಅದೇ ರೀತಿ ಅಡಿಷನಲ್ SP ಬರ್ಮನಿಯವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ಈ ಜಗಳ ಇತ್ತು ತಂದೆ ಮಗನಿಗೆ? ಅದು ನಮಗೂ ಅವ್ರಿಗೆ ಮಾತಿದ್ದಿಲ್ಲ ರೀ. ಈಗ ಒಂದು ತಿಂಗಳ ದಿನಂಗೆ ಬರೋವಣ ಹೋಗೋವಣ ಮಾಡ್ತಿದ್ದ. ನಾವು ಹಂಗಾರ ಒಮ್ಮೆ ಸೋಮನಗೌಡ ಕಡೆ ಹೋದ್ವಿ. ನಾವು ಹೋಗಿ ಅವೆಲ್ಲ ಹೇಳಿದ್ರು ಅವರು, ಇಬ್ಬರು ಮಾರುವೆ ರೊಕ್ಕ ಹಂಚ್ಕೊಂಡು ನೀವು ಲಗ್ನ ಮಾಡ್ಕೊರಪ್ಪ ನೀನು ಅಂತ ಹೇಳಿದ್ರು ಅವರು. ಅಷ್ಟಾದರೂ ಅಂದರೆ ಎಷ್ಟು ಎಕರೆ ಜಮೀನು ಸಲುವಾಗಿ ಜಗಳ ಇತ್ತು ಸರ್? 2 ಎಕರೆ 11 ಗುಂಟೆ, 1 ಎಕರೆ ಮಾರ್ಕೊಂಡು ತಿಂದ ನೀವು ಅಶೋಕ. ಅದ್ರ ಸಲುವಾಗಿ ಅವ್ನು ನಾಯಿ ಬಂತದ. ಹಾಂ, ಇಬ್ಬರಿಗೂ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದಾನೆ. ಹೌದು. ಶ್ರೀಪಾದ್ ಪಾಟೀಲ್, ಇದಿಷ್ಟು 2 ಎಕರೆ ಜಮೀನಿನ ವಿಚಾರವಾಗಿ ಗಂಗಾಧರಪ್ಪ ಏನು ಮಗ ಇದ್ದಾನೆ, ತಂದೆ ತಾಯಿ ಅಂದರೆ ಅಶೋಕ್ ಅಂತಕ್ಕಂಥ ಅವ್ರ ತಂದೆ ಏನಿದ್ದಾರೆ, ಅವರ ಮೊದಲನೇ ಪತ್ನಿ ಮಗ ಇವನು. ಈ ಗಂಗಾಧರಪ್ಪ ಇವತ್ತು ಏಕಾಏಕಿ ಮನೆಗೆ ನುಗ್ಗಿ ಅಂದರೆ ತಂದೆ ಜೊತೆ, ಅದೇ ರೀತಿ ಎರಡನೇ ತಾಯಿ ಜೊತೆ ಜಗಳ ಆಡಿದ್ದಾನೆ. ಈ ಜಗಳ ವಿಕೋಪಕ್ಕೆ ತಿರುಗಿ ಮಾರಕಾಸ್ತ್ರಗಳಿಂದ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಪ್ರಕಾಶ್. ಹುಬ್ಬಳ್ಳಿಯಲ್ಲಿ ಭಯಾನಕ ಡಬಲ್ ಮರ್ಡರ್ ನಡೆದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ವಾಣಿಜ್ಯ ನಗರಿ ಈ ರೀತಿಯ ಡಬಲ್ ಮರ್ಡರ್ ಇಂದ ಬೆಚ್ಚಿ ಬಿದ್ದಿದೆ. ಆಸ್ತಿಗಾಗಿ ತಂದೆ ತಾಯಿಯನ್ನೇ ಮಗ ಕೊಂದಿರುವ ಘಟನೆ ನಡೆದಿದೆ. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಶೋಕ್ ಶಾರದಮ್ಮ ಅವರನ್ನ ಪಾಪಿ ಪುತ್ರ ಕೊಲೆಗೈದಿದ್ದಾನೆ. ಕೊಲೆ ಮಾಡಿ ಪರಾರಿ ಕೂಡ ಆಗಿದ್ದಾನೆ ಈ ಗಂಗಾಧರಪ್ಪ. ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೆಚ್ಚುವರಿ SP ನಾರಾಯಣ್ ಭರಮನಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆಸ್ತಿಗಾಗಿ ತಂದೆ ತಾಯಿಯನ್ನೇ ಮಗ ಕೊಂದಿರುವಂತಹ ಒಂದು ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ನಡೆದಿದೆ. ಅಶೋಕ್ ಶಾರದಮ್ಮ ಅವರನ್ನ ಕೊಲೆಗೈದು ಪಾಪಿ ಪುತ್ರ ಗಂಗಾಧರಪ್ಪ ಪರಾರಿಯಾಗಿದ್ದಾನೆ. ಸದ್ಯಕ್ಕೆ ಸ್ಥಳಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೆಚ್ಚುವರಿ SP ನಾರಾಯಣ್ ಭರಮನಿ ಭೇಟಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಡಬಲ್ ಮರ್ಡರ್ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಎಸ್ ಶ್ರೀಪಾದ್ ಪಾಟೀಲ್ ಏನಂದ್ರು ಆ ಆಸ್ತಿ ವಿಚಾರವಾಗಿ ಏನು ಮಗನಿಂದಲೇ ತಂದೆ ಮತ್ತು ತಾಯಿಯ ಇಬ್ಬರ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಾನು ಸದ್ಯ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಮನೆ ಅಶೋಕ್ ಮತ್ತು ಶಾರದಮ್ಮ ಅಂತಕ್ಕಂಥ ದಂಪತಿಗಳು,